ಪೆಡಸಸ್ಸು ಅಥವಾ ಸ್ನೂಪ್ ಗೇಟ್ ಅಂತ ಏನೋ ಹೇಳ್ತಾರೆ. ಅದು ಹೀಗೆ ಹಲವಾರು ಭೀಕರವಾದ ಸಮಸ್ಯೆಗಳಿವೆ. ಆದರೆ ನನ್ನ ದೃಷ್ಟಿಕೋನದಲ್ಲಿ ಕಾಲ ಎಲ್ಲ ವ್ಯರ್ಥ ಆಯಿತು ಅಷ್ಟೆ. ಒಂದು ಘಟನೆ ನನ್ನ ಮನಸ್ಸಿಗೆ ತುಂಬ ನಮ್ಮ ರಾಜ್ಯಸಭೆ ಚೇರ್ಮನ್ನು ಮುಂಭಾಗದಲ್ಲಿರ್ತಕ್ಕಂಥ ಸೆಕ್ರೆಟರಿ ಜನರಲ್ ಟೇಬಲ್ ಮೇಲೆ ನಿಂತು ಕೆಲವರು ಡಾನ್ಸ್ ಮಾಡಕ್ಕೆ ಶುರು ಮಾಡಿದ್ರು. ಇತಿಹಾಸದಲ್ಲಿ ನಾನಂಥ ಘಟನೆ ನೋಡಲಿಲ್ಲ. 30 ವರ್ಷ ಲೋಕಸಭೆಯಲ್ಲಿದ್ದೇನೆ, 30 ವರ್ಷ ಅಸೆಂಬ್ಲಿಲೂ ಇದ್ದೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೂಡ ಏನಾಗಿದೆ ಅನ್ನೋದನ್ನು ನನಗೆ ಗಮನದಲ್ಲಿ ಸಾಕಷ್ಟಿದೆ. ಆದರೆ ಟೇಬಲ್ ಮೇಲೆ ನಿಂತು ಪ್ರದರ್ಶನ ಮಾಡೋದು, ಡಾನ್ಸ್ ಮಾಡೋದು ಇಂಥದ್ದೆಲ್ಲ ನೋಡಲಿಲ್ಲ. ಈ ಸ್ಥಿತಿಲಿ ನಮ್ಮ ವ್ಯವಸ್ಥೆ ಇದೆ. ಈ ದೇಶದ ಪ್ರಜಾಪ್ರಭುತ್ವ ಮತ್ತೇನಾದರೂ ಒಂದು ವ್ಯವಸ್ಥೆಗೆ ಈಗಾಗಿರೋದನ್ನೆಲ್ಲ ಸರಿಪಡಿಸ್ಕೊಂಡು ಈ ಹಳಿ ತಪ್ಪಿದ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆನ ಸೆಟ್ರೇಟ್ ಮಾಡಬೇಕಾದ್ರೆ ಮತ್ತೆ ಇವರೆಲ್ಲ ಸೇರೇ ಮಾಡಬೇಕು. ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು. ಒಂದು 8 ಜನ ಹೊರಗೆ ಹಾಕಿದರು. ಆ ಹೊರಗೆ ಹಾಕಿದ್ರು, ಕೆಲವರು ಒಳಗೆ ಬರೋಕ್ಕೆ ಪ್ರಯತ್ನ ಮಾಡಿದ್ರು. ಇವೆಲ್ಲ ಒಳ್ಳೆಯ ಲಕ್ಷಣಗಳಲ್ಲ. ಮುಂದೆ ಬರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಹೇಗೆ ಪ್ರಾರಂಭ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಈಗ ನಾವು ಹೋರಾಟ ಮಾಡೋದಕ್ಕೆ ಹೊರಗಡೆ ಸಾಕಷ್ಟು ಕಾಲ ಇದೆ. ಲೋಕಸಭೆ, ರಾಜ್ಯಸಭೆ ಮುಗಿದ ಮೇಲೆ ಇಶ್ಯೂಸ್ ಮೇಲೆ ನಾವು ಜನಗಳ ಮುಂದೆ ಹೋಗಿ ಚರ್ಚೆ ಮಾಡ್ಬೋದು. ನಮಗೂ ಸ್ವಾತಂತ್ರ್ಯ ಇದೆ, BJPಗೂ ಸ್ವಾತಂತ್ರ್ಯ ಇದೆ. ಜನ ಯಾರು ಸರಿ ಯಾರು ತಪ್ಪು ಅಂತ ನಿರ್ಣಯ ಮಾಡೋ ಕಾಲ ಬರುತ್ತೆ. ಇದು ನನ್ನ ವೈಯಕ್ತಿಕವಾಗಿ ಹೇಳಿದಂಥ ಮಾತು. ಕೆಲವರು ಮುಖಂಡಗಳಿಗೆ ಇದಕ್ಕೆ ನಾನು ಭಾಗಿಯಾಗಕ್ಕಾಗಲ್ಲ. ನಾವು ಮುಂದಿನ ಪೀಳಿಗೆಗೆ ಯಾವ ಮಾರ್ಗದರ್ಶನ ಕೊಟ್ಟು ಹೋಗ್ತೇವೆ? ಮಹಾನ್ ಭಾವರುಗಳು ದೇಶಕ್ಕೆ ಸ್ವಾತಂತ್ರ್ಯ ತರಲಿಕ್ಕೆ ಅವರು ಆತ್ಮಾರ್ಪಣೆ ಮಾಡ್ಕೊಂಡಿದ್ದಾರೆ. ಅನೇಕ ಜನ ಅವರ ಹೆಸರುಗಳನ್ನೆಲ್ಲ ಹೇಳಲಿಕ್ಕೆ ಹೋಗಲ್ಲ. ಇದು ಇವತ್ತಿನ ಸನ್ನಿವೇಶ ಈಗಿರ್ತಕ್ಕಂಥದ್ದು. ಅದರಿಂದ ನಾನು ಮುಂದೆ ರಾಜ್ಯಸಭೆಗೆ ಹೋಗಿ ಎಷ್ಟು ಕಾಲ ಕಳಿಬೇಕು, ಎಷ್ಟು ಬಿಡಬೇಕು ಗೊತ್ತಿಲ್ಲ ನನಗೆ. ಇದೊಂದು ಅನುಭವ ಆಯಿತು. ಈಗ ಏನಾದರೂ ಮುಂದೆ ಅಧಿವೇಶನ ಒಂದು 2 ದಿನ ನೋಡೋದು ನಡೀತದೆ ಅಂತ ಗೊತ್ತಾದರೆ ಇರೋದು, ಇಲ್ಲದೆ ಇದ್ರೆ ವಾಪಸ್ ಬಂದು
ನನ್ನ ಪಕ್ಷದ ಕಾರ್ಯಕ್ರಮವನ್ನು ರೂಢಿಸ್ತಕ್ಕಂಥದ್ದಕ್ಕೆ ಮುಖಂಡಗಳೆಲ್ಲ ಇದ್ದಾರೆ. ಕುಮಾರಸ್ವಾಮಿಯವರು ಇವತ್ತು ಹಾವೇರಿ ಜಿಲ್ಲೆಗೆ ಹೋಗ್ತಾರೆ, ಬೈ ರೋಡ್ ಹೋಗ್ತಾರೆ. ಈಗ ತಾನೇ ಹೇಳಿದರು ಬೈ ರೋಡ್ ಹೋಗ್ತೀನಿ, ಬಂದ ಮೇಲೆ ಇನ್ನೊಂದು ಸಭೆ ಕರೆಯೋಣ ಎಲ್ಲ MLAಗಳು MLCಗಳು, ಆಮೇಲೆ ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ಕರೆಸಿ ನಾವು ಕೆಲವು ತೀರ್ಮಾನಗಳನ್ನು ಮಾಡಿ ಮುಂದೆ ಹೋಗೋಣ ಅಂತ ಹೇಳಿದ್ದಾರೆ. ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಕೃಷ್ಣದ್ದು ನಮ್ಮ ಮುಖ್ಯಮಂತ್ರಿಗಳು ನಿನ್ನೆ ಬೆಳಗಾಮಲ್ಲಿ ಹೇಳಿದ್ದಾರೆ. ಶರದ್ ಪವಾರ್ ಮಾತಾಡ್ತೀನಿ, ನಮ್ಮ ಪಕ್ಷದ ಮುಖಂಡಗಳ ಜೊತೆಲೂ ಮಾತಾಡ್ತೀನಿ. ನಾವಿಬ್ಬರು ಇದನ್ನು ಸರಿಪಡಿಸ್ಕೊಳ್ತೀವಿ. ಈ ಸುಪ್ರೀಂ ಕೋರ್ಟಲ್ಲಿ 3 ರಾಜ್ಯಗಳು ಅರ್ಜಿ ಹಾಕಿದ್ದಾರೆ. ಅದನ್ನೇನಾದರೂ ಮಾಡಿ ಬಗೆಹರಿಸಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಸಂತೋಷ. ಆದರೆ ನಮ್ಮ ಪಕ್ಷ ಏನು ನಿರ್ಣಯ ಮಾಡಿದ್ದಾರೆ, ಆಲ್ಮಟ್ಟಿ ನೆನ್ನೆದ್ದಲ್ಲ 524ಕ್ಕೆ ನಾನು ಗೇಟ್ ಇಟ್ಟಿದ್ದು ಆವತ್ತು ಸುಮಾರು 2020 ಜೂನ್ 30ರೊಳಗೆ ಹಿಡಿಲೇಬೇಕು ಅಂತ ಮಾಡಿ, ನಾನು ಹೋದರೂ ನಮ್ಮ ಸರ್ಕಾರಕ್ಕೆ ದುಡ್ಡು ಕೊಟ್ಟು JH ಪಟೇಲ್ ಕಾಲದಲ್ಲಿ ನಿರ್ಣಯ ಮಾಡಿದೆ. ಆದರೆ ಅದು ಬಳಕೆ ಆಗ್ತಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಮುಂದೆ ಬಂದ ಸರ್ಕಾರಗಳು ಏನೇನು ಮಾಡಿದ್ರು ಅದರ ಬಗ್ಗೆ ಇವತ್ತು ನಾನು ಹೇಳಲಿಲ್ಲ. ನಮ್ಮ ಪಕ್ಷ ಅಲ್ಲಿಂದ ಪಾದಯಾತ್ರೆ ಮಾಡೋದು ಒಂದು ತೀರ್ಮಾನಕ್ಕೆ ಬಂದಿದೆ. ಅದೇ ರೀತಿ ಮೇಕೆದಾಟು ಕೂಡ ಒಂದು ಕಾರ್ಯಕ್ರಮ ಮುಗಿಸಿ ಇನ್ನೊಂದು ತಂಡ ಈ ಕಡೆಯಿಂದ ಬರಬೇಕು. ಮಾದಾಯಿದು ಕೂಡ ನೋಟಿಫಿಕೇಶನ್ ಆಗಿ ಅದನ್ನು ಕೂಡ ಈ 3 ಅಂತರರಾಜ್ಯದ ನದಿಗಳು ನಮ್ಮ ಹಣೆ ಬರ ಇದೆ. ನಾವು ಮಧ್ಯದಲ್ಲಿ ಸಿಗಾಕೊಂಡಿದ್ದೇವೆ. ಮಾದಾಯಿದು ನಮ್ಮಲ್ಲೇ ಸ್ಟಾರ್ಟ್ ಆಗುತ್ತೆ, ಆದರೆ ಅದು ಗೋವಾ ಮಹಾರಾಷ್ಟ್ರ ಸ್ವಲ್ಪ ಭಾಗ ಸೇರುತ್ತೆ. ಆದರೆ ಈ ಜಗಳ ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿಯವರು ನಮ್ಮ ಪಕ್ಷದ ಮುಖಂಡರು ತಿಪ್ಪೇಸ್ವಾಮಿ ದತ್ತ ಅವರು ಹೇಳಿದ್ರೆ ಹಿಂಗೆ ಕೂತ್ಕೊಂಡ್ರೆ ಆಗೋದಿಲ್ಲ, ನಾವು ಏನಾದರೂ ಒಂದು ಕಾರ್ಯಕ್ರಮ ಹಾಕಲೇಬೇಕು. ನಾವು 3 ನಮ್ಮ ಅಂತರರಾಜ್ಯದ ನದಿಗಳದ್ದು ನಾವೇನಾದರೂ ಒಂದು ಹೋರಾಟ ಮಾಡಬೇಕು ಅಂತ ಹೇಳಿ ಎಲ್ಲ ಸೇರಿ ತೀರ್ಮಾನ ತಗೊಂಡ್ರು. ಆ ದಿನ ಗೊತ್ತು ಮಾಡಿದ ಮೇಲೆ ನಾನು ಸಾಂಕೇತಿಕವಾಗಿ ಒಂದು ದಿನ ಪ್ರಾರಂಭ ಮಾಡಲಿಕ್ಕೆ ಹೋಗಿ ನನ್ನ ಕೈಯಲ್ಲಿ ನಡೀಲಿಕ್ಕಾಗಲ್ಲ. ಈ ಉದ್ದೇಶ ಏನು, ಯಾರ ಮೇಲೂ ನಾವು ದ್ವೇಷ ಇಲ್ಲ. ನಮ್ಮ ರಾಜ್ಯದ ಹಿತವನ್ನು ಒಂದು ಪ್ರಾದೇಶಿಕ ಪಕ್ಷ ಆಗಿ ಇದು ಇವತ್ತಿಂದ ಅಲ್ಲ,
ನಾವು ಮೊದಲಿಂದಲೂ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಕಾಂಗ್ರೆಸ್ಸು BJPಗೆ ಸಮಸ್ಯೆ ಇದೆ. ಅಲ್ಲಿ ಯಾರು ರಾಜ್ಯ ಆಳ್ತಾರೋ ಡೆಲ್ಲಿನಲ್ಲಿ ಆ ಪಕ್ಷ ಈ ರೀತಿ ಹೋರಾಟ ಮಾಡೋಕ್ಕಾಗಲ್ಲ. 10 ವರ್ಷ ಮನಮೋಹನ್ ಸಿಂಗ್ ಇದ್ರು, ಏನಾಯ್ತು? ಈಗ ಇವರು 7 ವರ್ಷ ಇದ್ದಾರೆ. ಈ ವಿಷಯದಲ್ಲಿ ಎಷ್ಟು ಆಸಕ್ತಿ ವಹಿಸಿದ್ದಾರೆ. ನಾನು ಹಣ ಒದಗಿಸೋದಕ್ಕೆ ಏನು ನಿರ್ಣಯ ಮಾಡಿದೆ ಅದು ಇವತ್ತಿಗೂ ನಡ್ಕೊಂಡು ಹೋಗ್ತದೆ. ಒಂದು ತೀರ್ಮಾನ ಮಾಡಬೇಕಾದ್ರೆ ಮುಂದಾಲೋಚನೆ ಇಟ್ಟು ಮಾಡಿ, ಅದನ್ನು ವಾಜಪೇಯಿಯೂ ತೆಗಿಲಿಲ್ಲ, ಮನಮೋಹನ್ ಸಿಂಗೂ ತೆಗಿಲಿಲ್ಲ, ಮೋದಿಯವರು ತೆಗಿಲ್ಲ. ಈಗ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದಾರೆ. ದಿ ಕ್ವಾಂಟಮ್ ಆಫ್ ಮನಿ ಟು ಬಿ ರಿಲೀಸ್ಡ್ ರೆಡ್ಯೂಸ್ ಮಾಡಿದ್ದಾರೆ. ಈ ಮೇಕೆದಾಟಿಗೆ ಸ್ವಲ್ಪ ಹೇಗೆ ಆತಂಕ ಆಗಿದೆ ಅನ್ನೋದ್ರ ಬಗ್ಗೆ ಇಂಟರ್ಸ್ಟೇಟ್ ರಿವರ್ಸನ್ನು ಒಟ್ಟುಗೂಡಿಸೋದು ಅಂತ ಹೇಳಿ ಒಂದು ಡಿಸಿಷನ್ ತಗೊಂಡು, ತಮಿಳುನಾಡಲ್ಲಿ 2 ಸಣ್ಣ ತೊರೆಗಳು ಹೋಗುತ್ತೆ, ಹೆಬ್ಬಳ್ಳ ಅಂತಿದ್ರೆ ಅದನ್ನು ಕೂಡಿಸಿ ಅದಕ್ಕೆ ಇಲ್ಲಿಂದ ನೀರು ಕೊಡೋದು. ಅವರು ಮೇಕೆದಾಟಲ್ಲಿ ನಾವು ಕಟ್ಟಿ ಬಿಡ್ತೀವಿ, ನಾವು ಕುಡಿಯೋದಕ್ಕೆ ಬಳಕೆ ಮಾಡಿಕೊಂಡು ನಿಮಗೆ ಬಿಟ್ಕೊಡ್ತೀವಿ ಅಂದರೆ ಒಪ್ಪಲ್ಲ. ಅವರು ಹೊಗೇನ್ ಕಲ್ಲಲ್ಲಿ ಕಟ್ಟಿ ಅಂತ ಹೇಳ್ತಾರೆ. ನಾನು ಮಾತಾಡಿದ್ದೀನಿ, ಅಣ್ಣಾ DMKಲಿ ಹೇಳಿದ್ರೆ ಹೊಗೇನ್ ಕಲ್ಲಲ್ಲಿ ಕಟ್ಟಿದರೆ ಈ ಕ್ಯಾಚ್ಮೆಂಟ್ ಏರಿಯಾ ತುಂಬ ದೊಡ್ಡದು, ನೀರು ಹೆಚ್ಚು ಶೇಖರಣೆ ಅವರಿಗೆ. ಇದಲ್ಲದೆ ನಾವು ಯಾವಾಗ ಪಾದಯಾತ್ರೆ ಶುರು ಮಾಡ್ತೀವಿ ಆ ಡೀಟೇಲ್ಸ್ ಎಲ್ಲ ಕಿರುವತ್ತಿಗೆ ಮಾಡಿ ನಮ್ಮ ಆ ಭಾಗದ ಜನತೆಗೆ ತಿಳಿಸೋದು. ಅದೇ ರೀತಿ UKPದು ಜನಗಳ ಮುಂದೆ ಹೋಗುವಾಗ ಪ್ರತಿಯೊಂದು ತಿಳಿಸ್ತಾರೆ. ನಾನು ಯಾರ ಬಗ್ಗೆನೂ ಯಾರು ಹೇಳಿದರು ಯಾರು ಹೇಳಬಾರ್ದು. JDS ಆಟಕ್ಕೆ ಉಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾರೆ. JDS 2023 ಎಲೆಕ್ಷನ್ಗೆ ಅದ್ರ ಹೆಸರೇ ಇರೋದಿಲ್ಲ ಅಂತಲೂ ಕೆಲವರು ಹೇಳ್ತಾರೆ. ನಾನು ಯಾರು ಹೇಳಿದ್ರು, ಯಾರು ಬಿಟ್ಟರು, ಯಾವ ಪಾರ್ಟಿಗಳು, ಇದೆಲ್ಲ ನಂಗೆ ಮುಖ್ಯ ಇಲ್ಲ. ಸುದ್ದಿ ಸಮಾಚಾರ ನೀವು ಪುಣ್ಯಾತ್ಮರಿದ್ದೀರಿ, ಅದನ್ನು ನಮಗೆ ಎಚ್ಚರಿಕೆ ಕೊಡ್ತಾರೆ. ಆಟಕ್ಕೆ ಲೆಕ್ಕಕ್ಕಿಲ್ಲ ಅನ್ನೋದಕ್ಕೆ ನೀವು ಕೊಡೋ ಎಚ್ಚರಿಕೆಯಿಂದ ಹೋರಾಟ ಮಾಡಿ ಈ ಪಕ್ಷವನ್ನು ಇದರ ಅಸ್ತಿತ್ವವನ್ನು ಉಳಿಸ್ಕೊಂಡೇ ನಾವು ಅಧಿಕಾರಕ್ಕೆ ಬರತಕ್ಕಂಥ ಹೋರಾಟ ಮಾಡೋದು ಅಂತ ಕುಮಾರಸ್ವಾಮಿಯವರು ತೀರ್ಮಾನ ಮಾಡಿದ್ದಾರೆ. ಅವರು ಕೆಲವು ಕಾರ್ಯಕ್ರಮ ಏನು ಮಾಡಿದ್ರು, ಈ 3 ನದಿಗಳ ಬಗ್ಗೆ
ತಿಪ್ಪೇಸ್ವಾಮಿಯವರು ಇಲ್ಲೇ ಇದೆ, ನನಗೇನು ಗೊತ್ತಿಲ್ಲ ಇದು, ಆಮೇಲೆ ವಿಷಯ ಗೊತ್ತಾಯಿತು. ಅದರಿಂದ ನಾನು ಇದರಲ್ಲಿ ಪಕ್ಷದ ಹಿರಿಯ ಮುಖಂಡನಾಗಿ ಕೈಲಾದ ಮಟ್ಟಿಗೆ ಹೋರಾಟ ಮಾಡಲಿಕ್ಕೆ ನಾನೂ ಭಾಗಿಯಾಗ್ತೇನೆ. ಪಾದಯಾತ್ರೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ, ಅದು ಬಿಟ್ಟು ಬಾಕಿದೆಲ್ಲ ಬೈ ರೋಡ್ ಹೋಗಿ ಸಾರ್ವಜನಿಕ ಸಭೆಗಳಿರ್ಬೋದು, ಮತ್ತೊಂದಿರ್ಬೋದು, ಅದನ್ನೆಲ್ಲ ನಾನು ಸಹಕರಿಸಲಿಕ್ಕೆ ನಮ್ಮ ಮುಖಂಡರ ಜೊತೆ ಪ್ರಯತ್ನ ಮಾಡಿದೆ. ಸೆಷನ್ ಮುಗಿದ ಮೇಲೆ ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನೋ ಒಂದು ಆಸಕ್ತಿಯಿಂದನೇ ತಮ್ಮನ್ನು ಬರಮಾಡಿಕೊಂಡೆ ಬಂದಿದ್ದೀರಿ. ಈ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೇನೆ. ಬಹುಶಃ ನನ್ನ ಉದ್ದೇಶ ನನಗೆ ಏನಿದೆಯೋ ಅದನ್ನು ನಿಮ್ಮ ಮುಂದೆ ನಿವೇದನೆ ಮಾಡಿದ್ದೀನಿ. ನಾನು ಇಲ್ಲಿಗೆ ಮೊಟಕು ಮಾಡೋಣ ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೆ. ಯಾವತ್ತಿಂದ ಸರ್ ಪಾದಯಾತ್ರೆ ಯಾವತ್ತಿಂದ ಪ್ರಾರಂಭ ಆಗುತ್ತೆ ಸರ್? ಅದು ಡೇಟು ಏನು ಸೆಷನ್ ಇದೆಯಂತಲ್ಲ, ಒಂದು ಕೋವಿಡ್ ಇದಾಗಬೇಕಂದ್ರೆ ಸೆಷನ್ನು ಏನೋ ಇನ್ನೊಂದು 10 ದಿನ ಕೋವಿಡ್ ಇದೆ ಸರ್, ಕೋವಿಡ್ ಇದೆ. ಸೆಪ್ಟೆಂಬರ್ 14ರಿಂದ 21 ಕೋವಿಡ್ ಇದೆಯಲ್ಲ. ಒಂದು ನಿಮಿಷ ಹೇಳೋದು ಕೇಳಿ. ಕೋವಿಡ್ ಯಾವತ್ತು ನಿಲ್ಲುತ್ತೆ ಅಂತ ಹೇಳಿ ಯಾರಾದರೂ ನಿಮಗೆ ಹೇಳಿದಾರಾ? ಈಗ ಕಾಂಗ್ರೆಸ್ನವ್ರು ಹೋಗಿ ಸಭೆ ಮಾಡ್ತಾರೆ, ಅವ್ರಿಗೆ ಹೋಯಿದ್ದಿಲ್ವಾ? ನಮಗೆ ಮಾಡ್ತಾರೆ ಸರ್, ಆ ಪ್ರಶ್ನೆ ಇಲ್ಲ. ಇಲ್ಲಿ ರೈಟ್ ಸರ್, ನೋ ಕೋವಿಡ್, ರೈಟ್ ಸರ್, ನಥಿಂಗ್ ಡೂಯಿಂಗ್. ತಿರುವಳ ತೋಡಿ ಸರ್. ಸೆಷನ್ ಮುಗಿದ ಮೇಲೆ ನಾನು ನವಂಬರ್ ಚಳಿಗಾಲದ ಅಧಿವೇಶನದವರೆಗೂ ಮನೆಯಲ್ಲಿ ಕೂತಿರೋದಿಲ್ಲ. ಈ ಕಾರ್ಯಕ್ರಮ ಉದ್ಘಾಟನೆ ಮಾಡೋದನ್ನು ಒಂದಿನ ಹೋಗ್ತೀನಿ ಅಷ್ಟೇ. ನಾನು ಅನೇಕ ಜಿಲ್ಲೆಗಳಿಗೆ ನಾನು ಸ್ವತಃ ಹೋಗ್ತೇನೆ. ಬರೀ ಓಲ್ಡ್ ಮೈಸೂರಿನಲ್ಲೇ ಮಾತ್ರ JDS ಇದೆ ಅನ್ನೋ ಒಂದು ಭಾವನೆನ ಅನೇಕರು ಮೂಡಿಸ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿ ಆದಾಗ 23 ಜನ ಗೆದ್ದರು ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ 17 ಜನ ಗೆದ್ದರು. ಓಲ್ಡ್ ಮೈಸೂರಲ್ಲಿ 74 ಸೀಟ್. ಹೌದು, ಅವತ್ತು ಎರಡೇ ಪಾರ್ಟಿ, BJP ಅಷ್ಟು ಗಟ್ಟಿ ಇದ್ದಿಲ್ಲ. ಇಲ್ಲ, BJP 39 ಸೀಟ್ ಬಂತು, ಕಾಂಗ್ರೆಸ್ 33, ನಾವು 113 ಆದರೆ ಆ ಹುಮ್ಮಸ್ಸಿದೆ ನನಗೆ. ಆದ್ದರಿಂದ ಯಾವ್ಯಾವ ಪ್ರದೇಶಕ್ಕೆ ಭೇಟಿ ಕೊಡಬೇಕು ಅನ್ನೋದು ನಾನೇ ತೀರ್ಮಾನ ಮಾಡ್ತೀನಿ. ಅಲ್ಲಿರೋ ಲೀಡರ್ಗಳಿಗೆಲ್ಲ ಹೇಳಿ ನಾನು ಪ್ರವಾಸ ಮಾಡೋಕ್ಕೂ ಸಿದ್ಧ ಇದ್ದೇನೆ. ಈ ಕೊರೋನಾ ಹಿಡಿದ ದಿವಸಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಜಾತ್ರೆಗಳು ನಡೀತವೆ, ರಥೋತ್ಸವ ನಡೀತವೆ, ಕಾಂಗ್ರೆಸ್ ಲೀಡರ್ಗಳು ಒಳ್ಳೊಳ್ಳೆ ಸಭೆ ಮಾಡ್ತಾರೆ. ಆದ್ದರಿಂದ ಅವೆಲ್ಲ ನೆಪ ಹೇಳ್ಕೊಂಡು ನಾನು ಕೂತ್ಕೊಳ್ಳಲಿಕ್ಕೆ ಸಿದ್ಧ ಇಲ್ಲ. ಕುಮಾರಸ್ವಾಮಿ ಕಾರ್ಯಕ್ರಮವೂ
ಪ್ರಾರಂಭ ಮಾಡಬೇಕಾಗತ್ತೆ. ಈ ಪಾದಯಾತ್ರೆಯಲ್ಲಿ 16,000 ಜನ ಬರೋದಿಲ್ಲ. ಒಂದು ದಿನ ರಾತ್ರಿ ಎಲ್ಲೋ ಹಾಲ್ಟ್ ಮಾಡ್ತೀವಿ. ಅಲ್ಲಿವರೆಗೆ ಒಂದು 300-400 ಜನ ಬರ್ಬೋದು. ನೆಕ್ಸ್ಟ್ ಎಲ್ಲಿ ಹಾಲ್ಟ್ ಮಾಡ್ತೀವಿ ಅಲ್ಲಿಗೆ ಒಂದು 200 ಜನ ಬರ್ಬೋದು. ದಾರಿಯಲ್ಲಿ ನಡ್ಕೊಂಡು ಸಾವಿರಾರು ಜನ ಬರ್ತಾರ. ಅಲ್ಲಿ ಊಟದ ವ್ಯವಸ್ಥೆ ಏನೋ ಅಲ್ಲೆಲ್ಲೇ ಮಾಡ್ತಾರೆ, ತಿಂಡಿ ಊಟದ ವ್ಯವಸ್ಥೆ. ಪಾದಯಾತ್ರೆ ವಿಷಯ ಗೊತ್ತಿದೆ ನನಗೆ. ಕೊನೆಯಲ್ಲಿ ಕನ್ಕ್ಲೂಡ್ ಮಾಡ್ತೀವಲ್ಲ, ಆ ಸಂದರ್ಭ ಸ್ವಲ್ಪ ಹೆಚ್ಚು ಜನ ಸೇರಿ ಪಾದಯಾತ್ರೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಉತ್ತೇಜನ ಕೊಡಲಿಕ್ಕೆ ಊಟ ತಿಂಡಿ ರಾತ್ರಿ ಊಟ ಮಲಗೋದಲ್ಲಿ ಅಲ್ಲೇ ತೀರ್ಮಾನ ಮಾಡ್ತಾರೆ. ಅಷ್ಟು ಕಾರ್ಯಕರ್ತರಿದ್ದಾರೆ. ನನಗೇನು ಅದರಲ್ಲಿ ಯಾವ ಸಂಶಯ. ಸರ್, ಮೋದಿ ಅವ್ರ ಹತ್ರ ಡೆಲಿಗೇಷನ್ ಹೋಗ್ತೀರಾ ಸರ್? ಪಾದಯಾತ್ರೆ ಮುಂಚೆ, ಪಾದಯಾತ್ರೆ ಆದ್ಮೇಲೆ ಡೆಲಿಗೇಷನ್ ಹೋಗುತ್ತಾ? ಮೋದಿ ವಿರುದ್ಧ ಪಾದಯಾತ್ರೆ ಅಲ್ಲ ಸರ್, ಕುಮಾರಸ್ವಾಮಿ ಅವರು ಪಾದಯಾತ್ರೆ ಮಾಡಿದಾದ್ಮೇಲೆ ನಾವು ಜೆಡಿಎಸ್ ಅವರು ನಿಯೋಗ ದೇವೇಗೌಡ ನೇತೃತ್ವದಲ್ಲಿ ಪ್ರಧಾನಿಯವರಿಗೆ ಹೋಗಿ ಮನವಿ ಮಾಡ್ತೀವಿ ಅಂತ ಹೇಳಿ ಈ ವಿಚಾರವಾಗಿ 3 ವಿಚಾರವಾಗಿ ಒಂದು ನಿಮಿಷ ಬಂದೆ. ಪ್ರಧಾನಮಂತ್ರಿಯವರಿಗೂ ಹೋಗಿ ಇದಾದ ಮೇಲೆ ಮೆಮೊರಂಡಮು ಕೊಡ್ತಾರೆ. ಮೋಸ್ಟ್ ಪ್ರಾಬಲಿ ಐ ಮೇ ಆಲ್ಸೋ ಜಾಯಿನ್. ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಕ್ಲಿಯರ್ ಮಾಡ್ತೀನಿ. ರಾಜ್ಯ ಸರ್ಕಾರದ ಮೇಲೆ ಆಪಾದನೆ ಮಾಡ್ಕೊಂಡು ಹೋಗಲ್ಲ. ರಾಜ್ಯ ಸರ್ಕಾರ ಡೆಲಿಗೇಷನ್ ತಗೊಂಡು ಹೋಗ್ತೀವಿ ಅಂದರೆ ನಮ್ಮಲ್ಲೂ ಭಾಗಿಯಾಗ್ತದೆ. ಈಗ 2.5 ವರ್ಷ 3 ವರ್ಷ ಆಯ್ತು ಬಂದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದು. ಏನಾಗ್ತಾ ಇದೆ? ಈ 3 ವಿಷಯದಲ್ಲಿ ಏನಾಗ್ತಾ ಇದೆ? ಕುಮಾರಸ್ವಾಮಿಯವರು ಒಂದು 14 ತಿಂಗಳಿದ್ದರು. ಅವರು ನಾನು ಗಡ್ಕರಿಯವ್ರ ಹತ್ರ ಇರಿಗೇಷನ್ ಇತ್ತು. ಅವರು ಪ್ರೊವಿಷನಲ್ ಕ್ಲಿಯರೆನ್ಸ್ ಕೊಟ್ಟರು, ಗೋ ಹೆಡ್ ಅಂತ. ಯಾವಾಗ ಅಣ್ಣಾ DMK ಜೊತೆ ಮೋದಿಯವರು ಸಂಬಂಧ ಮಾಡಿದ್ರು, ಅವರು ಕೊಟ್ಟಂತ ಮನವಿ ಮೇಲೆ ತಡೆ. ಫ್ಯಾಕ್ಟ್ಸ್ ಆರ್ ಫ್ಯಾಕ್ಟ್ಸ್. ಸರ್, ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡು ಪರವಾಗಿದೆಯಾ ಸರ್ ಬಿಜೆಪಿ ಸರ್ಕಾರ? ಅವರು ಹೊಗೆಯನ್ ಕಲ್ಲಲ್ಲಿ ಮಾಡಿ ಅಂತಾರೆ. ನನ್ನ ಹತ್ರ ಮಾತಾಡ. ಹೊಗೆಯನ್ ಕಲ್ಲಲ್ಲಿ ಮಾತಾಡುವಾಗ ಅವ್ರ ಉದ್ದೇಶ ಏನಿದೆ ಅಂದರೆ, ಇಲ್ಲಿ ನಾವು 60 TMC ನೀರು ಹಿಡಿದ್ರೆ ಅಲ್ಲಿ ಸುಮಾರು 75 TMCಗಿಂತ ಮೇಲೆ ಹೋಗುತ್ತೆ ನೀರು. ಈಗ ಅಲ್ಲಿ ಶೇಖರಣೆ ಮಾಡಿದ ನೀರನ್ನು ನಾವು ಮತ್ತೆ ಅವ್ರ ಭೂಮಿಯಿಂದ ಎತ್ತಬೇಕು. ಇಲ್ಲಿ ನಮ್ಮ ಭೂಮಿಲಿ ಈ ಮೇಕೆದಾಟಿರೋದು ನಮ್ಮ ಏರಿಯಾದಲ್ಲಿ. ಅಲ್ಲಿ ಅವ್ರು ಬಂದು ದಿನ ಗೇಜ್ ಮಾಡೋಕ್ಕಾಗತ್ತೆ. ಇನ್ನೊಂದು ಜೊತೆ ಮುಂದೋಗಿ ಹೇಳೋದಾದ್ರೆ, ನಮ್ಮ ಬಾರ್ಡ್ರಿಂದ 177 TMC ನೀರನ್ನು ತಮಿಳುನಾಡಿಗೆ ಬಿಡಬೇಕು. ದಟ್ ಇಸ್ ದಿ ಸುಪ್ರೀಂ ಕೋರ್ಟ್ ಆರ್ಡರ್ ಅಂಡ್ ಆಲ್ಸೋ ಟ್ರಿಬ್ಯುನಲ್ ಆರ್ಡರ್. ಅವ್ರಿಗಿರೋದು the border of Karnataka must release 77 or 79 TMC. ನಾವು ಬಿಡ್ತೀವಿ. ನಾವು ಮೊಂಡಾಟ ಆಡೋದಿಲ್ಲ.
ವಿ ಒಬ್ಲೈಸ್. ಅವ್ರದ್ದೇನು ವಾದ ಅಂದರೆ ನಾವು ಕೆರೆಗಳ ಹೆಸರಲ್ಲಿ ನೀರು ತುಂಬ್ತೀವಿ ಅಂತ. ಫ್ಯಾಕ್ಟ್ಸ್ ಹೇಳ್ತೀನಿ, ಯಾವುದೂ ಮುಚ್ಚಿಕೊಳ್ಳೋದು. ನಾವು ಕೆರೆಗಳ ಹೆಸರಲ್ಲಿ ನೀರು ತುಂಬ್ತೀವೋ ಅಥವಾ ಕುಡಿಯೋಕ್ಕೆ ಬಳಕೆ ಮಾಡ್ಕೋತೀವೋ? ಕುಡಿಯೋ ನೀರು ಎಷ್ಟು ಕೊಟ್ಟಿದ್ದಾರೆ ಹೇಳಿ? 4 ಟೀಮ್ಸ್. ದೇವೇಗೌಡ 60 ವರ್ಷ ಹೋರಾಟ ಮಾಡಿ 10 TMC ಎವಾಪರೇಷನ್ ಲಾಸ್, 4 TMC ಕುಡಿಯೋ ನೀರು. ಆಗುತ್ತಾ? ನಮಗೆ ಈ ಸ್ಥಿತಿಯಲ್ಲಿ 50 TMC ನೀರು ಬೇಕು. ಅದರಿಂದ ತಮಿಳುನಾಡು ನಾವು ಅಣ್ತಂದಿರೇ, ಅತಿಯಾಗಿ ನೀವು ಗ್ರ್ಯಾಬ್ ಮಾಡ್ಕೊಳ್ಳೋಕ್ಕೆ ಹೋಗಿ ನಮಗೆ ನೋವು ಉಂಟು ಮಾಡಬೇಡಿ ಅಂತ ಕೇಳ್ಕೊತೀವಿ. ಸರ್, ಪ್ರತಿ ಸತ್ತಿನೂ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಸರ್. ಪ್ರಧಾನಿ ಮೋದಿ ಅವರು ನಿಮ್ಮ ಮಾತನ್ನ ತುಂಬಾ ಚೆನ್ನಾಗಿ ಕೇಳ್ತಾರೆ. ಸೊ ನೀವೇ ಒಂದು ನಿಯೋಗ ತೆಗೆದುಕೊಂಡು ಹೋಗಿ ಪ್ರಧಾನಿ ಅವರು ಸಲಹೆ ಕೊಟ್ಟು ರಾಜ್ಯದ ಪರವಾಗಿ ಅನುಕೂಲಗಳನ್ನು ಮಾಡ್ಕೊಡ್ಬೋದಲ್ಲ? ಆ ತರದ ಪ್ರಯತ್ನಗಳು ದೇವೇಗೌಡರು ಮಾಡ್ಬೋದಾ ಅಂತ. ನಾವು ಹೋಗ್ತೀನಿ, ನಮ್ಮ ಪಕ್ಷನೇ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಇದು ಮೊದಲು ಅನೌನ್ಸ್ ಮಾಡಿದಾಗ ಸರ್ಕಾರದಿಂದ ನಿಯೋಗ ತಗೋತೀವಿ ಅಂತ ನಾವು ಏನು ಹೇಳಿಲ್ಲ. ಅದು ನಮ್ಮ ಪಾರ್ಟಿ ಮೊದಲಿಂದಲೂ ನೆಲ ಜಲ, ಇದು ಹೆಗ್ಡೆಯವರ ಕಾಲ, ವೀರೇಂದ್ರ ಪಾಟೀಲ್ ಕಾಲದಲ್ಲೂ ಈ ಪಾರ್ಟಿ ಕಾಂಗ್ರೆಸ್ ಹೋಯಿತು. ಆಗಲೂ ನಾನೇ ಅಪೋಸಿಷನ್ ಲೀಡರು. ಅಂದಾಗ ಹೊಸತೇನಿಲ್ಲ. ಈ ಪಾರ್ಟಿಯ ಬದ್ಧತೆ ಮೊದಲಿಂದು ನಮ್ಮ ರಾಜ್ಯದ ಈ ಸೆನ್ಸಿಟಿವ್ ಇಶ್ಯೂ ಏನಿದೆ ಇವುಗಳ ಮೇಲೆ ಹೋರಾಟ ಮಾಡಿಕೊಂಡೇ ಬಂದು. ಈಗ ರಾಜ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ಹಿರಿಯ ನಾಯಕರು ನೆಹರು ಮತ್ತೆ ವಾಜಪೇಯಿ ಅವರ ಹೆಸರನ್ನ ಹೇಳಿಕೊಂಡು ಒಂದಿಷ್ಟು ಕೆಸರಚಾಟವನ್ನ ಮಾಡ್ತಾ ಇದೆ. ಅವ್ರು ತುಂಬಾ ಹಿರಿಯ ರೀತಿ ಇದ್ದಾರ, ಅವ್ರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಯಾವುದ್ರಲ್ಲಿ ನೆಹರು ಅವ್ರ ಬಗ್ಗೆ ಬಿಜೆಪಿ ಒಂದು ಆರೋಪವನ್ನ ಮಾಡಿತ್ತು, ಅದಾದ ಬಳಿಕ ವಾಜಪೇಯಿ ಅವರ ಮೇಲೆ ಕಾಂಗ್ರೆಸ್ ಆರೋಪ ಮಾಡಿದೆ. ತಮ್ಮ ಅಭಿಪ್ರಾಯ ಏನು? ಹಾಗೆಲ್ಲ ಮಾತಾಡಬಾರ್ದು. ನೋಡಿ, ಯಾರಾದರೂ ತಿಳ್ಕೊಂಡಿದ್ದರೆ ಹಾಗೆ ಮಾತಾಡೋದ್ರಿಂದ ಅವ್ರ ಪಕ್ಷಗಳಿಗೆ ಹೆಚ್ಚು ಶಕ್ತಿ ಬರುತ್ತೆ ಅಂತ ತಿಳ್ಕೊಂಡಿದ್ರೆ ಅದು ಭ್ರಮನಿರಸ. ಈ ರಾಷ್ಟ್ರದ ಜನ ಮೆಚ್ಚಿಕೊಳ್ಳೋದಿಲ್ಲ. ವಾಜಪೇಯಿ ಬಗ್ಗೆ ಗೌರವ ಮಾತಾಡೋದು, ನೆಹರು ಬಗ್ಗೆ ಇದೆಲ್ಲ ಮಾಡಬಾರ್ದು. ಸರ್, ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕಟ್ಟಾಕಬೇಕು, ಅವ್ರ ವಿರುದ್ಧ ಹೋರಾಟ ಮಾಡುವ ಹಿನ್ನೆಲೆಯಲ್ಲಿ ಎಲ್ಲಾ ವಿರೋಧ ಪಕ್ಷಗಳು ಒಟ್ಟಾಗಿ ಹೋರಾಟ ಮಾಡೋಣ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಿವೆ. ನೀವು ಅದಕ್ಕೆ ಕೈ ಜೋಡಿಸ್ತೀರಾ ಕೇಂದ್ರದ ಮಟ್ಟದಲ್ಲಿ? ಯಾರನ್ನು ಯಾರೋ ಕೊಟ್ಟಾಗೋದಿಲ್ಲ. ಪ್ರತಿಯೊಂದು ಪ್ರಾದೇಶಿಕ ಪಕ್ಷಗಳು ಅವರವರ ರಾಜ್ಯಕ್ಕೆ ಸೀಮಿತವಾಗಿದ್ದಾರೆ. ಸ್ಟಾಲಿನ್ನು ತಮಿಳುನಾಡು ಲೀಡರ್,
He can't be an all India leader. ದೇವೇಗೌಡ ಕರ್ನಾಟಕ ಲೀಡರ್ ಅಥವಾ ಕುಮಾರಸ್ವಾಮಿ ನಂದಾಯಿತು. ಒಂದು ಎಸ್ಟ್ಯಾಬ್ಲಿಷ್ ಲೀಡರು 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಕರ್ನಾಟಕದ ಜನ ಗುರುತಿಸ್ತಾರೆ. ಅದೇ ರೀತಿ ಕಾಂಗ್ರೆಸ್ ಬಿಜೆಪಿ ಬಗ್ಗೆ ನಾವು ಮಾತಾಡೋದಿಲ್ಲ. ಚಂದ್ರಶೇಖರ್ ರಾವ್ ತೆಲಂಗಾಣ ಲೀಡರ್. These are all regional parties. ನ್ಯಾಷನಲ್ ಪಾರ್ಟೀಸ್ ಇರೋದು ಇಬ್ಬರೇ, ಕಾಂಗ್ರೆಸ್ಸು, ಭಾರತೀಯ ಜನತಾ ಪಾರ್ಟಿ. ರಾಹುಲ್ ಗಾಂಧಿ ಯೂತ್ ಲೀಡರು. ಅವ್ರದ್ದು ಪ್ರೊಜೆಕ್ಷನ್ ಮಾಡ್ತಾ ಇದ್ದಾರೆ. ನಾನು ಅವ್ರ ಬಗ್ಗೆ ಲಘುವಾಗಿ ಮಾತಾಡಿದೆ. ಆದರೆ ಇನ್ನೂ ಅವರು ಸ್ವಲ್ಪ ದೂರ ಹೋಗಬೇಕು. ಈಗ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ರು. ಅವ್ರು ಸೈಕಲ್ ಮೇಲೆ ಪಾರ್ಲಿಮೆಂಟಿಗೆ ಬರೋದು ತಂದರು, ಗೋಡೆಗಳಿಗೆ ನಿಲ್ಲಿಸಿದ್ರು. ಅವರೊಬ್ಬರೇ ಅಲ್ಲ, ಒಂದು 100 ಜನ ಬಂದರು. ಇದರ ಪರಿಣಾಮ ಏನಾಯಿತು? ಅವರು ಜನಗಳು ಕಷ್ಟದಲ್ಲಿದ್ದಾರೆ ಅನ್ನೋದನ್ನು ಡೆಮಾನ್ಸ್ಟ್ರೇಟ್ ಮಾಡ್ತೀನಿ ಅಂತ ಪ್ರಯತ್ನ. ಅದರಿಂದ ಆ ಒಂದು ಕಾರ್ಯಕ್ರಮ ರೂಪಿಸಿದಾಗ ಬೇರೆ ಪಾರ್ಟಿಯವರು ಹೋಗಿದ್ದಾರೆ. ಆದರೆ ಅವ್ರ ಮುಂದೆ ಸೈಕಲಲ್ಲಿ ಬಂದದ್ದು ಫೋಕಸ್ ಮಾಡಿದ್ರು ಎಲ್ಲ ಟೀಮ್. ನಾನು ನೋಡ್ತಾ ಇದ್ದೆ. ಅದನ್ನ ಎಷ್ಟು ಅವ್ರ ನಾಯಕತ್ವಕ್ಕೆ ಹೆಚ್ಚು ಶಕ್ತಿ ಬರುತ್ತೋ ಗೊತ್ತಿಲ್ಲ ನನಗೆ. ಅದು ಅವರಿಗೆ ಬಿಟ್ಟಿದ್ದು. ಅಫ್ಘಾನಿಸ್ತಾನದಲ್ಲಾಗಿರುವ ಗಲಾಟೆ, ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಮತ್ತು ಅಫ್ಘಾನ್ ನಡುವೆ ಆಗಿರುವಂತಹ ಗಲಭೆಯಲ್ಲಿ ಅಲ್ಲಿರುವಂತಹ ನಿರಾಶ್ರಿತರಿಗೆ ಅಥವಾ ಅಲ್ಲಿ ತೊಂದರೆಗೊಳಗಾದವರಿಗೆ ಆ ದೇಶದವರನ್ನ ಭಾರತಕ್ಕೆ ಬಿಟ್ಕೊಳ್ಬೇಕು ಅಂತ ಕೆಲವರು ವಾದ ಮಾಡ್ತಾ ಇದ್ದಾರೆ. ತಮ್ಮ ಅಭಿಪ್ರಾಯ ಇದಕ್ಕೆ? ನೋಡಿ, ಈ ಘಟನೆ ಬೈಡನ್ನು ಅಮೆರಿಕದ ಅಧ್ಯಕ್ಷ ಇದರಿಂದ ಏನಾಗ್ಬೋದು ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ತುಲನೆ ಮಾಡಿ ಅಮೆರಿಕ ದೇಶದ ಸೈನಿಕರನ್ನ ವಾಪಸ್ ಕರೆಸ್ಕೋಬೇಕಾಗಿತ್ತು. ಟ್ರಂಪ್ಗೂ ಅವ್ರಿಗೂ ಸ್ವಲ್ಪ ವ್ಯತ್ಯಾಸಗಳಿತ್ತು. ನನ್ನ ದೇಶದ ಸೈನಿಕರು 20 ವರ್ಷ ಹೋರಾಟ ಮಾಡಿದ್ದಾರೆ. $3 ಟ್ರಿಲಿಯನ್ ವೆಚ್ಚ ಆಗಿದೆ. ನಮ್ಮಣ 2500 ಜನ ಸೈನಿಕರು ಸತ್ತಿದ್ದಾರೆ. ನಾನ್ಯಾಕೆ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದು he voluntarily took a decision to ask all the soldiers to come back. That is the beginning. ನಾನು ಇದ್ರ ಬಗ್ಗೆ ನಮ್ಮ ರಾಜ್ಯದ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನೀಗ ಯಾವುದೂ ವಿಶ್ಲೇಷಣೆ ಮಾಡಲ್ಲ. ದೇಶದ ಹಿತದೃಷ್ಟಿಯಿಂದ
ಮಾಜಿ ಪ್ರಧಾನಮಂತ್ರಿಯಾಗಿ ಸ್ವಲ್ಪ ಅನುಭವ ಇದೆ. ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಲ್ಲ. ಮೋದಿ ಅವ್ರ ಸಲಹೆ ಏನಾದ್ರು ಕೊಡ್ತೀರಾ? ಪ್ಲೀಸ್ ಹಿಯರ್ ಮೀ. ರಷ್ಯಾ ಅವ್ರ ಜೊತೆಗಿದೆ, ಚೈನಾ ಅವ್ರ ಜೊತೆಗಿದೆ, ಪಾಕಿಸ್ತಾನ ಅವ್ರ ಜೊತೆಗಿದೆ, ಟರ್ಕಿ ಅವ್ರ ಜೊತೆಗಿದೆ. ಅವರಿಗೆ ವಿರುದ್ಧವಾಗಿ ನಿಂತಿರೋರು ಯಾರು? ನ್ಯಾಟೋ ಆಲ್ಸೋ ಕೆಲವು ಸೂಚನೆ ಕೊಟ್ಟಿದ್ದಾರೆ, ಹಾಗೆ ನಡ್ಕೋಬೇಕು ಅಂತ. ಅದರಿಂದ ತಾಲಿಬಾನ್ ಹೊಸಬ್ರಲ್ಲ. ನನ್ನ ಕಾಲದಲ್ಲಿ ರಬ್ಬಾನಿ ಅಂತ ಹೇಳಿ ಪ್ರೆಸಿಡೆಂಟ್ ಆಫ್ ಅಫ್ಘಾನಿಸ್ತಾನ್, ಅವನ್ನ ಓಡಿಸೇ ಬಿಟ್ರು. ನಮ್ಮ ದೇಶ ನಾವು ಬೆಂಬಲ ಕೊಟ್ವಿ, ನಾನೇ ಪ್ರಧಾನಿ. ನಮ್ಮ ಬೆಂಬಲ ನಾವು ಕೊಟ್ಟ ಶಕ್ತಿಗೆ ಜೊತೆಗೆ ಅಮೆರಿಕಾದವರು ಇದ್ದರು, ತಡ್ಕೊಳ್ಳೋಕ್ಕಾಗಲಿಲ್ಲ. ತಾಲಿಬಾನ್ ಬಂದು 2001ರವರೆಗೆ 96ಇಂದ ಹತೋಟಿ ತಗೊಂಡ. ಬಿನ್ ಲ್ಯಾಡನ್ ಬರಾಕ್ ಒಬಾಮ ಇರಬಹುದು ಅಂತ ನನ್ನ ಭಾವನೆ. ಅವನ್ನ ಗುರುತಿಸಿ ಹೊಡೆದ ಎಲ್ಲಿದ್ದಾನೆ. ದಟ್ ಇಸ್ ದಿ ಕ್ರೆಡಿಟ್ ಫಾರ್ ದಿ ಅಮೆರಿಕನ್ಸ್. ಅದಾದಮೇಲೆ ಅಮೆರಿಕ ಸೈನಿಕರು ಚುರುಕಾಗಿ ಕೆಲಸ ಮಾಡ್ಕೊಂಡು ಬಂದು ಹೊರಗೆ ಹಾಕಿದ್ರು. ಅಫ್ಘಾನಿಸ್ತಾನ ದೊಡ್ಡ ದೊಡ್ಡ ಬೆಟ್ಟಗಳು, ಗುಡ್ಡಗಳು ಅಂತ ಕಂಟ್ರಿ ಅದು. ಅಲ್ಲಿ ಒಳ್ಳೊಳ್ಳೆ ಬೆಳೆ ಬೆಳೀತಾರೆ, ಅಫೀಮು ಮತ್ತೊಂದು ಗಾಂಜಾ. ಅದ್ರ ಬಗ್ಗೆ ನನಗೆ ಚರ್ಚೆಗೆ ಹೋಗೋದಿಲ್ಲ. ಇವರೆಲ್ಲ ಅಲ್ಲಲ್ಲೇ ಅಡಗಿದ್ರು, ಬಿಟ್ಟು ಹೋದ್ರ. ಯಾವಾಗ ಅಮೆರಿಕ ಹಿಂದಕ್ಕೆ ತಗೊಳ್ತೀವಿ ಅಂದರು, ಕಾರ್ಯಾಚರಣೆ ಮಾಡು. ಅದ್ರ ಬಗ್ಗೆ ಇಂಟರ್ನ್ಯಾಷನಲ್ ಇಶ್ಯೂ. ನಿಮ್ಮ ಲೆವೆಲ್ ಏನು ಹೋಗೋದಿಲ್ಲ, ನೀವು ಎಷ್ಟು ಬರೀತೀರೋ ಇಷ್ಟೆಲ್ಲ ಹೇಳಿದ್ದೀನಿ, ಎಷ್ಟು ಬರೀತಿರೋ ಗೊತ್ತಿಲ್ಲ. ಒಂದು ನಿಮಿಷ ಹೇಳೋದು ಕೇಳಿ. ದೃಷ್ಟಿ ಮಾಧ್ಯಮದವರಿಗೆ ಟೈಮು ಶಾರ್ಟ್ ಇರುತ್ತೆ. ಅಚ್ಚು ಮಾಧ್ಯಮ ಸ್ವಲ್ಪ ಹೆಚ್ಚು. ನೀವು ಒಬ್ಬ ಮಾಜಿ ಪ್ರಧಾನಮಂತ್ರಿ, ಸಾಮಾನ್ಯ ರೈತನ ಮಗ, ಬಹಳ ಮುಖ್ಯವಾದ ವಿಷಯಗಳು ಹೇಳಿದ್ದೀನಿ. ನೀವು ಸ್ವಲ್ಪ ಪ್ರೋತ್ಸಾಹಿಸಿದರೆ ತುಂಬ ಸಂತೋಷ. ಮತ್ತೆ ಮೀಟ್ ಮಾಡೋಣ, ಏನು ತೊಂದರೆ ಇಲ್ಲ. ವಾರಕ್ಕೊಂದು ಸರಿ ಬೇಕಾದ್ರೂ ಮೀಟ್ ಮಾಡಿ. ಪಾರ್ಟಿ ಆಫೀಸಿಗೆ ಬರ್ತೀನಿ, ಯೋಚನೆ ಮಾಡ್ತಾ ಇರ್ತೀನಿ ಪಕ್ಷಕ್ಕೆ ಏನು ಮಾಡಬೇಕು. ಇಷ್ಟೆಲ್ಲ ಅವತ್ತರಾಗ್ತಿದ್ರು ಕೂಡ ವಿಶ್ವಸಂಸ್ಥೆ ಸುಮ್ಮನೆ ಇದೆಯಲ್ಲ ಸರ್? ವಿಶ್ವಸಂಸ್ಥೆ ಸುಮ್ಮನೆ ಇದೆಯಲ್ಲ ಆಫ್ಘಾನಿಸ್ತಾನ ವಿಚಾರ? ವಿಶ್ವಸಂಸ್ಥೆ ಸುಮ್ಮನೆ ಇದೆಯಲ್ಲ ಅಫ್ಘಾನಿಸ್ತಾನ. ವಿಶ್ವಸಂಸ್ಥೆ ಆಲ್ಸೋ expressed very harshly against Taliban behavior. ಅದರಲ್ಲೂ ಹೆಣ್ಣುಮಕ್ಕಳು ಒಂದು ರೀತಿ ದಂಗೆ ಎದ್ದಾಗೆ
ಹೋರಾಟ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು. ಹಿಂದೆ 5 ವರ್ಷ ತಾಲಿಬಾನ್ ಹೊಡೆತದಲ್ಲಿ ಅವ್ರೇನು ನೋವು ಊಟ ಮಾಡಿದ್ರು ಗೊತ್ತಿದೆ ನನಗೆ. ಆದ್ದರಿಂದ ತಾಲಿಬಾನ್ ಇನ್ನೂ ಫುಲ್ ಪವರ್ಸ್ ತಗೊಳ್ಳೋಕ್ಕಾಗಿಲ್ಲ, ಟ್ರೈ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಯಾರ 3 ಸ್ಟೇಟ್ಗಳು ಅಫ್ಘಾನಿಸ್ತಾನದ ಅವರು ನಮ್ಮ ಗನಿಯವ್ರ ಕಾಲದಲ್ಲಿ ಅವರು ಓಡೋದ್ರಲ್ಲ, ಈ ಪ್ರೀವಿಯಸ್ ಪ್ರೆಸಿಡೆಂಟ್ ಅವರ ಹಿಡಿತದಲ್ಲೇ ಇದೆ. ಇನ್ನು 3 ಸಿಟೀಸ್ ಅಲ್ಲಿ ತಾಲಿಬಾನ್ ಹೋಗಕ್ಕಾಗಿಲ್ಲ. ಊಟಕ್ಕೆ ರೆಡಿಯಾಗಿದೆ, ಎಲ್ಲ ಊಟ ಮಾಡೋಣ. ಬಹುಶಃ ಇನ್ನೇನು ಇವತ್ತಿಗೆ ಬರೆಯಕ್ಕಾಗೋದಿಲ್ಲ. ನಿಮ್ಗೆ ಏನ್ ಬೇಕಾದ್ರೂ ಹೇಳ್ತೀನಿ. ಸರ್, ರಾಜ್ಯ ಸರ್ಕಾರದ ಬಗ್ಗೆ ಸರ್, ಸಿಎಂ ಬದಲಾವಣೆ ಆದ್ರು, ಹೊಸ ಸಿಎಂ ಬಂದಿದ್ದಾರೆ, ಏನ್ ಕಿವಿ ಮಾತು ಹೇಳ್ತೀರಾ ಸರ್ ಅವ್ರಿಗೆ? ನೋಡಪ್ಪ, ನಾನು ಸತ್ಯ ಹೇಳಬೇಕು, ನಾನು ಡ್ರಾಮಾ ಮಾಡಕ್ ಬರಲ್ಲ. ನಮ್ಮ ಮನೆಗೆ ಬಸವರಾಜ ಬೊಮ್ಮಾಯಿ ಬಂದು ಓದ್ತು. ಅವ್ರ ತಂದೆ ನಾವು 30 ವರ್ಷ ಹೋರಾಟ ಮಾಡಿ, ನಾನು ಅವ್ರಿಗೊಂದು ಮಾತು ಹೇಳಿದೆ, ನೀಗೇನಾದರೂ ಕಷ್ಟ ಬಂದಾಗ ನನ್ನ ಅಪ್ರೋಚ್ ಮಾಡು, ನಮ್ಮ ಕೈಲ ಸಹಾಯ ಮಾಡ್ತೀವಿ ಅಂತ ಹೇಳುವಾಗ ಅದಕ್ಕೆ ಅವಕಾಶ ಕೊಟ್ಕೋಬೇಡಪ್ಪ ಅಂತಲೂ ಹೇಳಿ. ಹೈಕಮಾಂಡ್ ಒಂದು ಕಡೆ, ಯಡಿಯೂರಪ್ಪನವ್ರು ಒಂದು ಕಡೆ, ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಎಲ್ಲರ ವಿಶ್ವಾಸ ಗಳಿಸ್ಕೊಂಡು ರಾಜ್ಯ ಆಳಪ್ಪ ಅಂತ ಹೇಳಿ. ಆಗ ನಮ್ಮ ಯಾರ್ದು ನೆರವು ಬೇಕಾಗಲ್ಲ. ಅವ್ರ ತಂದೆ ನನ್ನ ಒಡನಾಡಿ ಕೆಲಸ, ಅವ್ರ ಮಗ ಬಂದಾಗ ಈ ಮಾತನ್ನು ಹೇಳಿದ್ದು ಸತ್ಯ. ಆದರೆ ನನ್ನ ಪಕ್ಷನ ಕಾಂಗ್ರೆಸ್ಗೆ BJPಗೆ ಎರವರು ಕೊಡ್ತೀನ? ಏನಮ್ಮ, ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಬಾರ್ದು ಅಂತಲೇ ನಿಶ್ಚಯ ಮಾಡಿಕೊಂಡಿದ್ದರು. ಅದು ಯಾವ ಒತ್ತಡ ಬಂತು, ಈಗೆಲ್ಲ ಚರ್ಚೆ ಅವಶ್ಯಕತೆ ಇಲ್ಲ. ಏನಾಯ್ತು? ಅದರಿಂದ ನಾನು ನನ್ನದೇ ಆದಂಥ ಮಾರ್ಗದಲ್ಲಿ ಕುಮಾರಸ್ವಾಮಿಯವರು ಪಕ್ಷದ ಮುಖಂಡರಾಗಿ ಸ್ವಲ್ಪ ಜನಪ್ರಿಯತೆ ಇದೆ, ಹೋದರೆ ಜನ ಸೇರ್ತಾರೆ. ಅವ್ರದ್ದೇ ಆದಂಥ ಕೆಲವು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅಂತ ಅವ್ರ ಮನಸ್ಸಲ್ಲಿದೆ. ನನ್ನ ಜೊತೆ ಸಮಾಲೋಚನೆ ಮಾಡಿದ್ದಾರೆ. ಅದರಿಂದ ಹೋರಾಟ ಮಾಡೋದು ನಮ್ಮ ಕೆಲಸ. ಜನಗಳಿಗೆ ಸ್ಪಂದಿಸ್ತಕ್ಕಂಥ ಕಾರ್ಯಕ್ರಮ ಯಾರು ಯಾಕೆ ಅವ್ರು ಮಾಡಿದ ಕಾರ್ಯಕ್ರಮಕ್ಕೆ ಬೆಂಬಲ ಕೊಡಲಿಲ್ಲ? ಸತ್ಯ ಹೇಳಿ. ರಾಷ್ಟ್ರಪತಿಯವರು ಡೆಟ್ ರಿಲೀಫ್ ಆ್ಯಕ್ಟನ್ನು ಮಾನ್ಯತೆ ಕೊಟ್ಟು 90 ದಿವಸದೊಳಗೆ ಯಾರ್ಯಾರು ಬಡವರು ಈ ಥರ ಸಿಗಾಕೊಂಡಿದ್ದಾರೆ ಅವ್ರದ್ದೆಲ್ಲ ಸಂಗ್ರಹಣ ಮಾಡಿ ಅವ್ರಿಗೆ ರಿಲೀಫ್ ಕೊಡೋದಕ್ಕೆ ಅಂತ ಒಂದು ಡೈರೆಕ್ಷನ್ ಕೊಟ್ಟರು. BJP ಏನು ಮಾಡಿದ್ರು? ಅದ್ರ ಬಗ್ಗೆ ಉಸಿರೇ ಎತ್ತಲಿಲ್ಲ. ಮೊನ್ನೆ ನಮ್ಮ ಪೊಲೀಸ್ ಕಮಿಷನರ್ ಹೇಳ್ತಾರೆ, ಎಂಥ ಬಡ್ಡಿ ಇದು, ಇಲ್ಲಿಲ್ಲ
ಈ ಕಮಲ್ ಅಂತ ಚಕ್ರಬಡ್ಡಿ ಅಂತಲೋ ಏನು ಕುಮಾರಣ್ಣವರು ಬೆಳಿಗ್ಗೆ ತರಕಾರಿ ತಗೊಂಡೋಗಿ ಗಾಡಿ ನೂಕೊಂಡು ಮಾರಿ ದಿ ವರ್ಡ್ ಈಸ್ ಅದಕ್ಕಿನ ಒಂದು ಹೆಸರಿದೆ. ಅವರಿಗೆ ಸಾಯಂಕಾಲ ಅವನು ಯಾವನೋ ಸಾಲ ಕೊಟ್ಟಿರ್ತಾನೆ, ಅವನ ಮನೆಗೆ ವಾಪಸ್ ಹೋಗಿ 10% ವಾಪಸ್ ಕೊಡಬೇಕು. ಇದನ್ನ ತಪ್ಪಿಸ್ಬೇಕು ಅಂತ ಹೇಳಿ 10,000 ರೂಪಾಯಿ ಅವರಿಗೆ ಯಾರೇ ಬಂದರೂ ಜಾಮೀನು ಇಲ್ದೇನೆ, ಸೆಕ್ಯೂರಿಟಿ ಇಲ್ದೇನೆ ಅದನ್ನು ಕೊಡೋ ನಿರ್ಣಯ ಮಾಡಿ ಮೊದಲನೇ ಕಾರ್ಯಕ್ರಮನ APMC ಯಾರ್ಡಲ್ಲಿ ಉದ್ಘಾಟನೆ ಮಾಡಿ. ಏನಾಯಿತು? ಅದು ಒಳ್ಳೆ ಕಾರ್ಯಕ್ರಮ ಅಲ್ವೇ? ಕಾಂಗ್ರೆಸ್ನವರು ಮಾತಾಡಲಿಲ್ಲ, BJPಯವರು ಮಾತಾಡ. ಕೆಟ್ಟ ಕಾರ್ಯಕ್ರಮ ಆದರೆ ಬೇಡ, ಜಂಟಿ ಸರ್ಕಾರ. ಈ ಡೆಟ್ ರಿಲೀಫ್ ಆಕ್ಟ್ ಯಾರಿಗೆ ಹೊಡೆತ ಬೀಳ್ತಾ ಇತ್ತು? ಬಡವರಿಗೆ ಎಷ್ಟು ಅನುಕೂಲ ಆಗೋದು. ಪೊಲೀಸ್ ಕಮಿಷನರ್ ಹೇಳ್ತಾನೆ ನೇಣು ಹಾಕೋಬೇಕು ಇವತ್ತು ಬಡವರು ಅಂತ. ಅದರಿಂದ ದಯಮಾಡಿ 25,000 ಕೋಟಿ ಸಾಲ ಮನ್ನಾ ಏನು ಕೆಲವರು ಯಡಿಯೂರಪ್ಪನವರೇ ಮಂಡ್ಯ ಹಾಸನ ಹೇಳುವಾಗ ಏನಾದರೂ ವಾಸ್ತವಾಂಶ ಸತ್ಯ ಇಟ್ಕೊಂಡು ಮಾತಾಡೋದು. ಹೀಗೆ ಇನ್ನು ತುಂಬ ಮಾತಾಡೋದು ನಾವು ನೀವು. ನಾನು ಸಾರ್ವಜನಿಕ ವೇದಿಕೆಯಲ್ಲೂ ತಿಳಿದಷ್ಟು ಮಾತಾಡುವಷ್ಟು ಇನ್ನೂ ಜ್ಞಾಪಕ ಶಕ್ತಿ ಇದೆ. ಸ್ವಲ್ಪ ಓಡಾಡ್ತೀನಿ. ಸರ್, ಇಷ್ಟೆಲ್ಲ ಯೋಜನೆಗಳ ತಂದ್ರು ಜನ ನಿಮ್ಮನ್ನು ಕೈ ಹಿಡಿತಾರ ಅನ್ನೋಂತ ನೋವಿದೆಯಾ ಸರ್? ಬೇಜಾರು ಮಾಡ್ಕೋಬೇಡಿ. ಭೀಷ್ಮ ಒಂದು ಮಾತು ಹೇಳ್ತಾನೆ ಧರ್ಮರಾಯನಿಗೆ. ಚರ್ಚೆಯಲ್ಲಿದ್ದಾಗ ಪಟ್ಟಾಭಿಷೇಕ ಆಗುತ್ತೆ, ಒಪ್ಪಿಸ್ತಾರೆ ಕೃಷ್ಣ ಅವರೆಲ್ಲ ಸೇರಿ. ನಿಮ್ಮ ತಾತನ ನೋಡೋದಿಲ್ವೇ? ಆಗ ಜ್ಞಾಪಕ ಆಗುತ್ತೆ, ಹೋಗ್ತಾರೆ. ನಿನ್ನ ಮಗ ಬಂದಿದ್ದಾನೆ, ರಾಜ್ಯ ಆಳೋದು ಹೆಂಗೆ ಅಂತ ಹೇಳಿಕೊಡೋನಿಗೆ ಅಂತ ಹೇಳ್ತಾನೆ ಕೃಷ್ಣ. ಈ ಸಂದರ್ಭ ಹೇಳಿದೆ, ಒಂದೇ ಒಂದು ಮಾತು ಹೇಳಿ ಕ್ಲೋಸ್ ಮಾಡ್ತೀನಿ. ಮನುಷ್ಯ ಪ್ರಯತ್ನ ದೊಡ್ಡದೋ, ದೈವ ಪ್ರಯತ್ನ ದೊಡ್ಡದೋ. ರಾಜ್ಯ ಆಳುವಾಗ ಯಾವ ಕಡೆ ಹೆಚ್ಚು ಗಮನ ಕೊಡಬೇಕು ನಾನು ಹೇಳು ತಾತ ಅಂತಾನೆ. ಅದಕ್ಕೆ ಅವನು ಹೇಳ್ತಾನೆ, ಮನುಷ್ಯ ಪ್ರಯತ್ನ ಮಿನಿಮಮ್ 60% ಆದರೂ ಇರಬೇಕು, ದೈವ ಪ್ರಯತ್ನ 40% ಇರುತ್ತೆ. ಉತ್ತು ಬಿತ್ತನೆ ಎಲ್ಲ ಮಾಡ್ತಾನೆ. ಮಳೆ ಬರದೆ ಹೋದ್ರೆ ಒಣಗುತ್ತೆ. ಆ ಮಳೆ ನೀನು ತರ್ತೀಯ? ವರ್ಣ ದೇವರು ಕೊಡಬೇಕು. ಇಲ್ಲೇ ಮನುಷ್ಯ ಪ್ರಯತ್ನ ದೈವ ಪ್ರಯತ್ನ ಎರಡೂ ಇದ್ರೆ
ರಾಜ್ಯ ಸುಭಿಕ್ಷವಾಗಿರುತ್ತೆ ಅಂತ. ಅವನು ಆಳ್ಬೇಕಲ್ಲ, ಅದಕ್ಕೆ ಧರ್ಮರಾಯನಿಗೆ ಬುದ್ಧಿ ಹೇಳಿದಂತ ಕೃಷ್ಣ ಕರ್ಕೊಂಡು ಹೋಗ್ತಾನೆ. ದಿಸ್ ಈಸ್ ಒನ್ ಇನ್ಸ್ಟೆನ್ಸ್, ಬೇಕಾದಷ್ಟು ಹೇಳಬಲ್ಲ. ಅದರಿಂದ ನಾವು ಮಾಡೋ ಪ್ರಯತ್ನ ಮಾಡ್ತೀವಿ. ಪಕ್ಷದಲ್ಲಿ ಜನ ಇದ್ದಾರೆ, ಬೇಸರ ಮಾಡ್ಕೋಬೇಡಿ. ದೇವೇಗೌಡರಿಗೆ ಅದೊಂದು ನೋವಿದೆಯಾ ಅಂತ ಇಷ್ಟೊಂದು ಜನಪ್ರಿಯ ಕಾರ್ಯಕ್ರಮ ತಂದ್ರು, ಉತ್ತರ ಕರ್ನಾಟಕ ನೀರಾವರಿ ಯೋಜನೆಗಳು ಕೊಟ್ಟು ಇವೆಲ್ಲ ಮಾಡಿದ್ರು ಕೂಡ ಜನರು ಕೈ ಹಿಡಿತಾ ಇಲ್ಲ, ಪೂರ್ಣ ಪ್ರಮಾಣದಲ್ಲಿ ಬಹುಮತ ಕೊಡ್ತಿಲ್ಲ. ಎಲ್ಲೋ ಒಂದ್ ಕಡೆ ಅಸಮಾಧಾನ ಇದೆ, ನಾವು ಜನಕ್ಕೆ ಒಳ್ಳೇದು ಮಾಡಿದ್ರು, ರಾಜ್ಯಕ್ಕೆ ಒಳ್ಳೇದು ಮಾಡಿದ್ರು, ನಮ್ಗೆ ಕೈ ಹಿಡಿತಾ ಇಲ್ಲ ಅಂತ ನೇರವಾಗಿ ಹೇಳ್ಬಿಡಿ ಸರ್. ಅದಕ್ಕೆ ದೈವದ ಅನುಗ್ರಹನೂ ಬೇಕು. ಇದು ಒಂದು ಸೆಂಟೆನ್ಸಲ್ಲಿ ಹೇಳಿದೆ ಅಷ್ಟೇ. ನಾನು ಅದು ಬರದೇ ಇಲ್ಲ ಅಂತ ಯಾಕೆ ನಿಮ್ಮ ಭಾವನೆ? ಕಾರ್ಯಕ್ರಮಗಳು ಮಾಡಬೇಕು. ನೋ, ಯು ಮಸ್ಟ್ ಹ್ಯಾವ್ ಬಿಲೀವ್. ಈಗ ಕೃಷ್ಣ ಆ ಜೂಜಾಡುವಾಗ ದ್ರೌಪದಿಯ ಮಾನಭಂಗ ಮಾಡೋದು ತಪ್ಪಿಸ್ತ. ಎರಡನೇ ಸಾರಿಗೆ ನೀನು ಜೂಜಿಗೆ ಹೋಗಬೇಡ, ಅವನು ಅಯೋಗ್ಯ ಶಕುನಿ ಆಡ್ತಾನೆ, ಮತ್ತೆ ಮೋಸ ಮಾಡ್ತಾನೆ. ಆ ಬುದ್ಧಿನ ಧರ್ಮರಾಯನಿಗೆ ಕೊಡೋಕೆ ಸಾಧ್ಯ ಆಯ್ತಿಲ್ವೇ? ಸಫರ್ ಆಗಬೇಕು ಧರ್ಮರಾಯ, ಅವ್ರ 5 ಜನ ಸಫರ್ ಆಗಬೇಕು. ದಿ ಫಿಲಾಸಫಿ ಈಸ್ ದಟ್. ಹೋಗುವಾಗ ವಿದುರ ಹೇಳ್ತಾನೆ ಬೇಡ ಅಂತ. ನಮ್ಮ ದೊಡ್ಡಪ್ಪ ಎಲ್ಲ ಹೇಳಿರೋದು, ಹಸ್ತಿನಾಪುರದ ರಾಜಾಜ್ಞೆ ನಾನು ಹೋಗ್ತೀನಿ ಅಂತ. ಇವೆಲ್ಲ ಇತಿಹಾಸಗಳು. ನನಗೆ ಹೆಗ್ಡೆಯವರು ಬಹಳ ಬುದ್ಧಿ ಹೇಳಿದರು. ಇದೆಲ್ಲ ವಿಶ್ಲೇಷಣೆ ಮಾಡಲ್ಲ. ಅವ್ರು ಹೇಳಿದ ಬುದ್ಧಿ ಮಾತು ಕೇಳಲಿಲ್ಲ. ಅದು ಟೈಮ್ ಬರುತ್ತೆ ಹೇಳಿ ನಿಲ್ಸೋಣ, ಆ ಟೈಮ್ ಅಂತದ್ದು ಏನು ಬೇಡ. ಇವತ್ತಿಗೆ ಕನ್ಕ್ಲೂಡ್ ಮಾಡಿ ಆನಂದವಾಗಿ ಊಟ ಮಾಡಿ ನಡೆಯುತ್ತೆ. ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯ ಅವರು ಜಾತಿ ಗಣತಿ ವರದಿ ಸ್ವೀಕರಿಸೋದಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗಿಲ್ಲ, ಸಿಎಂ ಆಗಿದ್ದಂತ ವಿಷಯನ ನಿಮ್ಮ ಕೈಯಿಂದ ಬರೆಯೋಕ್ಕಾಗಲ್ಲ. ಯಾವ್ದು ಬರೀತೀರಿ? ಬೇಸರ ಮಾಡ್ಕೋಬೇಡಿ. ಇದು ಕ್ವಶನ್ ಅಂಡ್ ಆನ್ಸರ್ ಆಗೋದಾದ್ರೆ ಏನಾಯ್ತು? ನಿಮ್ಮ ಪತ್ರಿಕೆಗಳಲ್ಲಿ ಈ ವಿಷಯಗಳ ಬಗ್ಗೆ ಸ್ವಲ್ಪ ಇರ್ರಿ. ಈ ವಿಷಯಗಳ ಬಗ್ಗೆ ಹೇಳಬೇಕಾದ್ದು ಬಹಳ ಇದೆ. ಬೇಕಾದರೆ ಇನ್ನೊಂದು ದಿನ ಮೀಟ್ ಮಾಡಿ. ಇಲ್ಲಿ ಇಟ್ಟಿದ್ದಾರೆ ಇವರು. ನಾನು ಇದ್ರ ಕಡೆ ಟಚ್ ಮಾಡಲಿ. ಐ ನೋ ವಾಟ್ ಇಟ್ ಈಸ್. ಅದರಿಂದ ಅದರ ಬಗ್ಗೆ ಕಾಲ ಇದೆ. ದೇವರ ಜೀವನದಲ್ಲಿ ಬದುಕಿದ್ದಾನೆ. ನನಗೆ ಹೇಳೋದಕ್ಕೆ ಬೇಕಾದಷ್ಟು ವಿಷಯ ಇದೆ. ಈಗ ನಮ್ಮ ಶಾಸಕರು ಪಕ್ಕದಲ್ಲೇ ಕೂತಿದ್ದಾರೆ, ಹೋರಾಟ ಅವರು ಪ್ರತಿನಿತ್ಯ ಹೋರಾಟ ಅವರು. ಆದರೆ ಒಂದನ್ನು ಮೆಚ್ಕೋತೀನಿ, ಅವರು ಎಷ್ಟು ಕಷ್ಟಪಟ್ಟರು ಅದಕ್ಕೆ ಮೆಟ್ಟಿ ನಿಲ್ಲುವಂಥ ಶಕ್ತಿ, ಸ್ವಾಭಿಮಾನ ಇದೆ. ತಿಪ್ಪೇಸ್ವಾಮಿಯವರು ಆಫೀಸ್ ನೋಡ್ಕೊಳ್ತಾರೆ. ಇನ್ನು ಇಲ್ಲಿರೋ ನಮ್ಮ ಪ್ರಕಾಶ ಅವನು ಬಂದು ಬಾಗಿಲು ತೆಗಿಬೇಕು. ಸಿಟಿ ಅಧ್ಯಕ್ಷ ಹೀಗೆ ನಮ್ಮ ಹೆಣ್ಮಗಳು ರೂತ್ ಮನೋರಮ
ಅವ್ರಿಗೆ ಇನ್ನೊಂದು 2-3 ವಾರದಲ್ಲಿ ಒಂದು 300-400 ಜನ ಈ ಹಾಲಲ್ಲೇ ಹೆಣ್ಮಕ್ಳು ಇದು ಮಾಡಿಸಿ ನನ್ನ ಮರ್ತಿದ್ದಾರೆ ಅಂತ ಅವ್ರು ಬಂದರು. ಇಲ್ಲಿ ಇಮ್ರಾನ್ ಇದ್ದಾನೆ, ಅವ್ರ ಮಗ ಯೂಜ್ ಅಂತ ಸೆಕ್ರೆಟ್ರಿ, ನಬಿ ಇದ್ದಾರೆ. ವರ್ಕಿಂಗ್ ಪ್ರೆಸಿಡೆಂಟ್ ಅವರು. ನಾವು ಈ ಹೆಣ್ಮಕ್ಳದಾದ್ಮೇಲೆ ಮೈನಾರಿಟೀಸ್ನು ಇಲ್ಲೇ ಸಭೆ ಮಾಡ್ತೀವಿ. ಈಗ ಪರೋನಾ ನನಗೆ ಬರೋದೇ ಇಲ್ಲ, ಸುಮ್ಮನೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ನಮ್ಮ ಹುಡುಗರು ಇಲ್ಲಿ ಕಟ್ಟಕ್ಕೆ ಬಂದರು, ನೀವೆಲ್ಲಿ ಅದನ್ನೇ ಇಶ್ಯೂ ಮಾಡ್ತೀರೋ ಅಂತ ಕಟ್ಕೊಂಡ್ಬಿಟ್ಟಾರೆ. ಶರವಣ್ಣವರಿದ್ದಾರೆ, ಎಲ್ಲ ಪ್ರೆಸ್ ಕಾನ್ಫರೆನ್ಸಲ್ಲೂ ಇರ್ತಾರೆ, ಅವ್ರು ತಪ್ಪಿಸ್ಕೊಳ್ಳೋದು. ಮೀಡಿಯಾ ತಿಪ್ಪೇಸ್ವಾಮಿಯವ್ರದ್ದು ಹಲವಾರು ಕಾರ್ಯಕ್ರಮ ನಡೆಸ್ತಾರೆ. ನಮ್ಮ ಸೋಷಿಯಲ್ ಮೀಡಿಯಾ ಅದು ಎಲ್ಲ ಅವ್ರು ನೋಡ್ಕೊಳ್ತಾರೆ. ಗುರುವಿಗೆ ತೊಂದರೆ ಕೊಟ್ಬಿಡ್ತೀನಿ, ಸ್ವಲ್ಪ ಬೇಜಾರ. 12 ಗಂಟೆ ಕರೆಕ್ಟಾಗಿ ಬಂದಿದ್ರೆ ನಾನು ನೇರ ಪ್ರಸಾರಕ್ಕೆ ಅವಕಾಶ ಮಾಡ್ತೀನಿ. ಸ್ವಲ್ಪ ಎಡವಿದ್ದೇನೆ, ಸಾಧ್ಯವಾದ ಮಟ್ಟಿಗೆ ಎಷ್ಟು ಕೊಡ್ತಿರೋ ಕೊಡಿ. ದೃಷ್ಟಿ ಮಾಧ್ಯಮದವರು, ಅಚ್ಚು ಮಾಧ್ಯಮದವ್ರದ್ದು ಏನು ತೊಂದರೆ ಇಲ್ಲ. ಇವತ್ತು ಊಟ ಮಾಡೋಣ, ನಾನು ಅಲ್ಲಿ ಕೂತ್ಕೊಂಡು